ವಿಜಯನಗರದ ಕೂಡ್ಲಿಗಿಯಲ್ಲಿ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅವರಿಗೆ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಕಾಡೆಮಿಯು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಹೊಸೂರಿನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಅಬ್ದುಲ್ ರೆಹಮಾನ್ ರವರು ಕಳೆದ ದಶಕದಿಂದ 4500ಕ್ಕೂ ಹೆಚ್ಚು ಬಡವರಿಗೆ ಉಚಿತ ಕಣ್ಣಿನ ತಪಾಸಣೆ, ಮಕ್ಕಳಿಗೆ ಸೀಳು ತುಟಿ ಶಸ್ತ್ರಚಿಕಿತ್ಸೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮತ್ತು ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಮೀಟರ್ ಹಾಗೆ ಆಹಾರ ಸಾಮಗ್ರಿಗಳು ಹೀಗೆ ಅನೇಕ ಸಮಾಜಮುಖಿ ಸೇವೆಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಅವರ ಈ ಸಾಧನೆಗೆ ಸಾಮಾಜಿಕ ಸಂಸ್ಥೆಗಳು, ಜನಪ್ರತಿನಿಧಿಗಳು ಮತ್ತು ನಾಗರಿಕರು ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸಿದ್ದು, ಸ್ನೇಹಿತರ ಬಳಗದ ಸದಸ್ಯರು ಕೂಡ ಈ ಪ್ರಶಸ್ತಿಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ವಿಜಿ ಋಷಭೇಂದ್ರ, ಕೂಡ್ಲಿಗಿ. ಏಕದೈವನಾದನ ಅಲ್ಲಾಹನನ್ನು ನೆನೆಸುತ್ತಾ ಸೇವೆ ಎನ್ನುವುದೇ ಒಂದು ಸೌಭಾಗ್ಯ. ಪರೋಪಕಾರಂ ಇದಂ ಶರೀರಂ ಅಂತ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯ ವಾಕ್ಯದಿಂದ ನಾವು ಕಳೆದ 9 ವರ್ಷಗಳಿಂದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇನೆ ಸರ್, ಈ ಭೂಮಿ ಮೇಲೆ ಸೇವೆಯಿಂದಲೇ ಆತ್ಮತೃಪ್ತಿ, ದುಡ್ಡಿಂದಲ್ಲ ಅನ್ನೋ ಒಂದು, ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ, ದುಡ್ಡಿಂದಲ್ಲ ಅನ್ನೋ ಒಂದು ಸಂದೇಶದಿಂದ ನಾವು ಈ ಒಂದು ಸೇವೆಯನ್ನು ನೋಡ್ತಾ ಇದ್ದೀವಿ ಸರ್. ಸರ್, ಕೂಡ್ಲಿಗಿಯಲ್ಲಿ ಹಲವು ರೀತಿಯ ನೀವು ಸೇವೆಯನ್ನ ನೀಡ್ತಾ ಇದ್ದೀರಿ ಸರ್. ಈ ಸಮಾಜ ಸೇವೆ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಹೇಗೆ ಸಿಕ್ತು ಸರ್? ಸರ್, ಒಳ್ಳೆ ಮಾತು ಕೇಳಿದ್ರಿ ಇವತ್ತು ನೀವು ನನಗೆ. ನಾವು 2018 ಡಿಸೆಂಬರ್ 24ನೇ ತಾರೀಕು ನನಗೆ ಜೀವನದಲ್ಲಿ ಬಹಳ ದೊಡ್ಡ ಒಂದು ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅವತ್ತಿನ ದಿನ ನಾವು ಬೆಂಗಳೂರಿನ ಮಹಾವೀರ್ ಜೈನ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಒಂದು ಟೀಮ್ ಬಂದಿತ್ತು ಸೇವೆ ಮಾಡೋದಕ್ಕೆ. ಆ ಸೇವೆ ಜೊತೆಯಲ್ಲಿ ನಾವು ಕೂಡ ಪ್ರತಿ ಹಳ್ಳಿ ಸರ್ವೆ ಮಾಡೋ ಟೈಮ್ನಲ್ಲಿ ನಮಗೆ ಆ ಒಂದು ಶಿವಪುರ ಗ್ರಾಮದಲ್ಲಿ ಗೊಲ್ರಟ್ಟಿ ಅಂತ ಒಂದು ಹಟ್ಟಿಯಲ್ಲಿ ಒಂದು 40 ವರ್ಷದ ಮಧ್ಯ ವಯಸ್ಸಿನರು ಕಣ್ಣು ಕಾಣಲ್ಲ ಅನ್ನೋ ಒಂದು ಕುಂತಿದ್ರು. ನಾವೆಲ್ಲ ಡಾಕ್ಟರ್ಸ್ ಎಲ್ಲ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು, ಸರ್ ಇವ್ರು ಕೆಲಸ ಮಾಡಿ, ಇವ್ರು ಕಣ್ಣು ಕಾಣುತ್ತೆ, ಇವ್ರಿಗೆ ಆಪರೇಷನ್ ಮಾಡಿದ್ರೆ ಕಣ್ಣು ಬರುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಸರ್ ನಾನು ತೋರ್ಸೋದಕ್ಕೆ ದುಡ್ಡಿಲ್ಲ ಅನ್ನೋ ಒಂದು ನೋವು ನನ್ನ ಮನಸ್ಸಿಗೆ ಮುಟ್ಟಿತ್ತು ಸರ್. ಹಾಗಾಗಿ ನಾನು ಅವತ್ತೇ ಶಬ್ದ ಮಾಡಿದೆ, ನಾನು ಇರೋವರೆಗೂ ಒಂದು ಸಮಾಜ ಸೇವೆ ಮಾಡಬೇಕಂತ ನಾನು ಅನ್ಸಿತ್ತು ಸರ್ ಅವತ್ತಿನ ದಿನ. ಸರ್, ಯಾವ ರೀತಿ ಸಮಾಜ ಸೇವೆ ನೀವು ಮಾಡಿದ್ದೀರಿ ಸರ್? ನಾವು ಕಳೆದ 9 ವರ್ಷಗಳಿಂದ ಸುಮಾರು 4500 ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಕೂಡ ಮಾಡಿಸಿದ್ದೀವಿ. ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಸ್ಪೀಚ್, ಆಮೇಲೆ ಕ್ಲಫ್ ಲೀಫ್ ಅಂದ್ರೆ ಸೀಳು ತುಟಿ ಮತ್ತು ಸೀಳು ಅಂಗಳ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ. ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಈ ಒಂದು ಸೇವೆ ಕೂಡ ನಡೀತಾ ಇದ್ದೀವಿ. ಮುಂದಿನ ದಿನಗಳು ನಿರಂತರವಾಗಿ ನಮ್ಮ ಸೇವೆ ಇರ್ತದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಇದೇ ರೀತಿ ಸಮಾಜ ಸೇವೆ ಮಾಡಿ ಇನ್ನೂ ಉನ್ನತ ಸ್ಥಾನದಲ್ಲಿ ನೀವು ಬರಲಿ, ಹಲವಾರು ಪ್ರಶಸ್ತಿಗಳನ್ನ ಹುಡ್ಕೊಂಡ್ ಬರ್ಲಿ ಅಂತ ನಾವು ಎಲ್ಲರ ಪರವಾಗಿ ನಿಮಗೆ ಶುಭ ಹಾರೈಸ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ಅಭಿನಂದನೆಗಳು ಸರ್, ಡಾಕ್ಟರೇಟ್ ಪಡೆದಿದೆ. ಇವತ್ತು ನನಗೆ ಡಾಕ್ಟರೇಟ್ ಬಂದಿರೋದಕ್ಕಿಂತ ಖುಷಿ ಏನ್ ಅನ್ಸ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನನಗೇನಾದ್ರೂ ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದ್ರೆ ಅದು ಸಮಾಜ ಸೇವೆಯಿಂದಲೇ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಎಲ್ಲಾ ಜನರಲ್ಲಿ ಒಂದು ಮನವಿ, ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಂಡ್ರಿ. ಆ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಕ್ ಆಗುತ್ತೆ ಅಂತ ಹೇಳಕ್ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಈ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಅಸ್ಸಲಾಂ ವಲೈಕುಂ. ಜೈ ಹಿಂದ್, ಜೈ ಕರ್ನಾಟಕ್, ಜೈ ಭೀಮ್.